ಮತ್ತೊಂದು ಕಡೆ ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ಭಾರೀ ಮಳೆಗೆ ರಸ್ತೆ ಪಕ್ಕದ ತಡೆಗೋಡೆ ಕುಸಿತ ಆಗಿದೆ. ಸರ್ವಿಸ್ ಸ್ಟೇಷನ್ನ ಬೇಡಕ್ಕಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವುದು. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನಲ್ಲಿರುವಂತಹ ಬೇಡಕ್ಕಿ ಅನ್ನುವಂತಹ ಗ್ರಾಮ, ಅಲ್ಲಿ ಏಕಾಏಕಿ ಗೋಡೆ ಕುಸಿತ ಆಗಿದ್ದು ಮೊಹಮ್ಮದ್ ಅನ್ನುವವರ ಕುಟುಂಬ ಸದ್ಯ ಆತಂಕದಲ್ಲಿದೆ. ಮಳೆಯ ಪ್ರಮಾಣ ಹೆಚ್ಚಾದ್ರೆ ಮತ್ತಷ್ಟು ಕುಸಿಯುವ ಭೀತಿ ಕಾಡ್ತಾ ಇದೆ. ಸವಾರರು ಎಚ್ಚರಿಕೆಯಿಂದ ಸಂಚರಿಸುವಂತೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಜೊತೆಗೆ ಶೀಘ್ರದಲ್ಲಿ ತಡೆಗೋಡೆಯನ್ನ ದುರಸ್ತಿ ಮಾಡಿ ಅಂತ ಹೇಳಿ ಜನ ಆಗ್ರಹಿಸಿದ್ದಾರೆ. ಇದು ಎಷ್ಟೊತ್ತಿಗೆ ನಡೆದಿದೆ ಸರ್? 9 ಗಂಟೆಗೆ ಬೆಳಿಗ್ಗೆ. ಇದು ಎಷ್ಟೊತ್ತಿಗೆ ನಡೆದಿದೆ ಸರ್? 9 ಗಂಟೆಗೆ ಬೆಳಿಗ್ಗೆ. ಏಕಾಏಕಿ ಒಂದೇ ಸಮಯ ಬಿದ್ದು ಬರ್ತದೆ. ಇಲ್ಲಿ ಯಾರು ಕೆಳಗಡೆ ಏನಾದ್ರು ಕೆಲಸ ನಾವು ಈ ಕಡೆ ನಮ್ಮ ತಮ್ಮನ ಮನೆಯಿಂದ ಆ ಕಡೆ ಪಾಸ್ ಆಗಿದ್ದಷ್ಟೇ. ಅಷ್ಟೊತ್ತಿಗೆ ಬೀಳುತ್ತೆ. ನನ್ನ ಮಕ್ಕಳು ಮರಿ ಇದ್ದಿದ್ದು ಭಾರಿ ತೊಂದರೆ. ಇದೇನಂತ ಹೇಳಿದ್ರೆ ಹಿಂದೆ 2008ರಲ್ಲಿ ಈಗ ಮಾರ್ಚ್ ಹಲವು ಬಾರಿ ಇದು ಕುಸಿದೈತೆ. ಅಂದರೆ ಜೇಡಿ ಮಣ್ಣದು ಕುಸಿದಿಂದ ನಾವು ನೋಡಿ ಇವರಿಗೆ ಯಾರೂ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಕಡೆಗೆ ನಾನೇ ನೋಡಿ ಇದ್ದಿದ್ದು ಕಲ್ಲಲ್ಲಿ ಇಷ್ಟು ವರ್ಷ ಹಿಂಗೆ ಉಳಿಸ್ಕೊಂಡಿದ್ದೆ ಮಾಡಿ. ಕಡೆಗೆ ಅದು ಜೇಡಿ ಮಣ್ಣು ಕುರಿದೋಗುತ್ತೆ ಅಂತ ಹೇಳಿದ್ದೆ. ಮತ್ತು ಒಂದು ಮಾಡಿ ನಿಲ್ಲಿಸಿದ್ದೆ. ಇಷ್ಟು ವರ್ಷ ಆಯಿತು. ಮತ್ತು ಇನ್ನೇನು ಸ್ವಲ್ಪ ಬೇಜವಾಬ್ದಾರಿ. ಈಗ ನೋಡಿ ಹೊಸದಾಗಿ ಒಂದು ವಾಲ್ ಮಾಡಿದ್ರಿ ನಂತರ 2023ರಲ್ಲಿ. ಇದಕ್ಕೆ ನೋಡಿ ಒಂದು ತಡೆಗೋಡೆ ಈಗೊಂದು ನೀವೇ ವರದಿ ಮಾಡಿದ್ರಿ. 3-4 ವಾಹನಗಳು ಅಲ್ಲಿ ತೋಟಕ್ಕೆ ಹೋಗಿ ಬಿದ್ದಿದೆ. ಯಾವುದು ಬೈಕು, ಕಾರು. ಆದರೂ ಒಂದು ತಡೆ ಮಾಡಲೇ ಇಲ್ಲ ಅದಕ್ಕೆ. ಹಲವು ಬಾರಿ ಇದಕ್ಕೆ ಇದ್ರ ಬಗ್ಗೆ ಗಮನ ಹರಿಸಿದ್ದು ಯಾರು ಇದ್ರ ಬಗ್ಗೆ ಶಾಸಕರಾಗಲಿ ಯಾರು ಅಲ್ಲಿ ಸ್ಪಂದಿಸಿಲ್ಲ. ಮತ್ತು ಎರಡನೇದಾಗಿ ಮೇಲ್ಗಡೆ ಕೇಳಿದ್ರೆ ಕಾಂಕ್ರೀಟ್ಗೆ ಸ್ಯಾಂಕ್ಷನ್ ಆಗ್ತಂತ ಅಂತ ಹೇಳಿದ್ರೆ ಇದುವರೆಗೂ ಕಾಂಕ್ರೀಟ್ ಹಾಕಿಲ್ಲ. ಅದು ನೋಡಿ ಇನ್ನೂ ಬಿರುಕು ಬಿಡ್ತಾನೆ ಉಂಟು. ಇದು ಒಂದು ವೇಳೆ ಇಲ್ಲಿ ಕಲ್ಲಾಗಿದ್ದರಿಂದ ಆಯಿತು, ಈ ಪುಡಿಯಾಗಿ ಅಲ್ಲಿ ಬಿದ್ದಿದೆ. ಈ ತಡೆಗೋಡೆ ಆಗಿದ್ರಿಂದ ಓಪನ್ ಆದರೆ ಇಲ್ಲಿ ಮನೆಗೆ ಬೀಳಲ್ವ, ಇದು ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅದು ಇದೇ ರೀತಿ ಬರಲ್ಲ. ಅದು ಯಾವುದು ಕಾಂಕ್ರೀಟ್ ಬಂದರೆ ಒಟ್ಟಿಗೆ ಬಂದರೆ ನಮ್ಮ ಮನೆ ಡೇಂಜರ್ ಝೋನಲ್ಲಿದೆ. ಆದರೂ ಸ್ವಲ್ಪ ಕೇರ್ಲೆಸ್ ಮಾಡ್ತಿದ್ದಾರೆ. ಮೇಲ್ಗಡೆ ಕಾಂಕ್ರೀಟ್ ಆಗಿ 2 ವರ್ಷ ಆಯ್ತು ಅಂತ ಹೇಳ್ತಾರೆ. ದುಡ್ಡು ಸ್ಯಾಂಕ್ಷನ್ ಆಗಿ ಯಾಕೆ ಮಾಡ್ತಿಲ್ಲ ಗೊತ್ತಿದ್ದಾರೆ ಇದನ್ನು. ಅದರಿಂದ ನೋಡಿ ಈಗ ಹಲವು ಬಾರಿ ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ. ಏನು ಇಲ್ಲಿ ವೆಹಿಕಲ್ ಬಂದು ಬೀಳ್ತವೆ, ಅದಕ್ಕೊಂದು ತಡೆ ಏನಾದರೂ ಇಡೀ ಸೈಡಿಗೆ ಅಂತ ಹೇಳ್ಬಿಟ್ಟು. ಅಂದರೆ ಇದೀಗ ರೋಡ್ ಹೈಟ್ ಇದೆ, ವಾಲ್ ತಗ್ಗಿದೆ. ನಮ್ಮ ಹತ್ರ ಕೇಳಿದಕ್ಕೆ 1.5 ಫೀಟ್ ನಾವು ಹೈಟ್ ಇಡ್ತೀವಿ ಅಂತ ಹೇಳಿದ್ರು. ಏನು ಮಾಡಿದ್ರು, ಮೊದಲು ತೆಗೆದಿದ್ದ ಮಣ್ಣೆಲ್ಲ ರಸ್ತೆ ಬದಿ ಹಾಕಿದ್ರು ಅವರು. ಈಗ ಅಂದಾಜಲ್ಲಿ ಇಟ್ಟಿದ್ರು, ಒಂದು ವಾಟರ್ ಲೆವೆಲ್ ನೋಡಬಾರ್ದು ಇವರು. ಈಗ ನೋಡಿ ನೀವೇ ಮೇಲ್ಗಡೆ ಹೋಗಿ ನೋಡಿ, ಈಗ ರಸ್ತೆಗಿಂತ ತಗ್ಗಾಗಿ ತಡೆ ಕೊಡಲಿದೆ. ಆಗಲಿ ಅದಕ್ಕೊಂದು ಏನಾದರೂ ಒಂದು ಸ್ಟ್ರಕ್ಚರ್ ಇದಾದರೂ ಇರ್ಬೋದಲ್ಲ, ಕಬ್ಬಣದಾಗಲಿ, ಅದು ಸಹ ಮಾಡಿಲ್ಲ. ಈಗ ಅದು ರೋಡ್ ಕೂಡ ಬಿರುಕು ಬಿಡ್ತಾ ಇದೆ. ಮತ್ತೆ ಈ ತರ ಸಂದರ್ಭದಲ್ಲಿ ಜರಿತಾನೆ ಇದ್ರೆ ನಾವು ಇಷ್ಟು ವರ್ಷ ಮಾಡಿದ್ರಿಂದ ಉಳಿತು. ಇಲ್ಲ ಇನ್ನೂ ಬಿದ್ದೋದು ಗ್ಯಾರಂಟಿ ಅದು. ಅಲ್ಲ, ಇದೇ ತರ ಕೊರ್ದು ಹೋಗ್ತಾ ಇದ್ರೆ ರೋಡ್ ಸಂಪರ್ಕನೇ ಕಡಿತವಾಗುತ್ತೆ. ಸಂಪರ್ಕ ಕಂಪ್ಲೀಟ್ ಇದು ಕಟ್ ಆಗುತ್ತೆ. ಅಂದ್ರೆ ಕುದುರೆಮುಖ, ಅದು ಕಳಸಾ ಟು ಕುದುರೆಮುಖ ರಸ್ತೆ ಸಂಪರ್ಕ ಕಡಿತವಾಗೋ ಸಾಧ್ಯತೆ ಅತಿ ಹೆಚ್ಚಿದೆ. ಖಂಡಿತ ಇದೆ. ಇಲ್ಲ ಅಧಿಕಾರಿಗಳ ಗಮನಕ್ಕೆ ಎಲ್ಲರೂ ತಂದಿದ್ರು ಸರ್? ಅಂದರೆ ಅಧಿಕಾರಿ ಬಗ್ಗೆ ಅಂದ್ರೆ ಇದ್ರ ಮೊದಲು ನನಗೆ ಮಾಡಿದ್ದೆ, ಆಮೇಲೆ ನಡೆಯೋಕ್ಕಿಲ್ಲ. ಇದ್ರ ಬಗ್ಗೆ ಹಲವು ಬಾರಿ ತಂದಿದ್ದೀನಿ ನಾನು. ಯಾವುದ್ರು ಈ ಕಾಂಕ್ರೀಟ್ ಆಗಿಲ್ಲ ಮೇಲ್ಗಡೆ. ಎರಡನೇದಾಗಿ ಬಿರುಕು ಬೀಳ್ತಾ ಉಂಟು, ಅದು ಕಾಂಕ್ರೀಟ್ ಹಾಕಿ ಕೊಡಿ. ಅವಾಗ ಹೇಳಿದ್ರೆ ಅದಕ್ಕೆ ಕಾಂಕ್ರೀಟ್ ಆಗಲಿ ಸ್ಯಾಂಕ್ಷನ್ ಆಗಿದೆ, ಗೊತ್ತಿದ್ದಾರು ಮಾಡ್ತಿಲ್ಲ ಅಂತ. ಗೊತ್ತಿದ್ದಾರೆ ಯಾರಂತ ಹೇಳ್ಬೇಕಲ್ಲ, ಏನು ಹೇಳ್ತಿಲ್ಲ ಇವರು.